ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಹಾಸ್ ಕನ್ನಡ ಟೆಕ್. ತುಂಬ ಜನ ಬೋರ್ಡ್ ಎಕ್ಸಾಮ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ, PU ಹಾಗೂ SLC ಅವರು. ಇವತ್ತಿನ ವಿಡಿಯೋದಲ್ಲಿ ನಾನು 10th ಆದಮೇಲೆ ಏನು ಮಾಡೋದು, ನಾನಿಲ್ಲಿ ನಿಮಗೆ ಈ ಕೋರ್ಸ್ ಇದ್ದಾವೆ, ಈ ಕೋರ್ಸ್ನ ತಗೊಂಡ್ರೆ ನೀವು ಮುಂದೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇಲ್ಲ. ನನ್ನ ಒಂದು ಒಪಿನಿಯನ್ ಮತ್ತು ನನ್ನ ಒಂದು ಐಡಿಯಾಸ್ನ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು 10th ಬಗ್ಗೆ ಮಾತಾಡೋಣ. 10th 80% ಆಫ್ ಸ್ಟೂಡೆಂಟ್ಸು ಚೂಸ್ ಮಾಡುವಂತಹದ್ದು ಒಂದು ಪಿ ಯುಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಇದನ್ನು ಚೂಸ್ ಮಾಡ್ತಾರೆ. ನಾನು ಆರ್ಟ್ಸಿಂದ ನಿಮಗೆ ಹೇಳ್ತಾ ಹೋಗ್ತೀನಿ. ಆರ್ಟ್ಸ್ ಒಂದು ಅಂಡರ್ ರೇಟೆಡ್ ಒಂದು ಕೋರ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ತುಂಬ ಜನ ಅಂದ್ಕೊಳ್ತಾರೆ ಆರ್ಟ್ಸ್ ತಗೊಂಡವರು ತುಂಬ ಕಡಿಮೆ ಮಾರ್ಕ್ಸ್ ಇರುವಂಥವ್ರು ಆರ್ಟ್ಸ್ ಚೂಸ್ ಮಾಡ್ತಾರೆ ಅಂತ ಹೇಳಿ. ಒಂದು ಅಂಡರ್ ರೇಟೆಡ್ ಕೋರ್ಸ್ ಇದು. ಆ ಥರ ಏನೂ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಇಂಡಿಯಾದಲ್ಲಿ ಒಂದು ಟಫೆಸ್ಟ್ ಎಕ್ಸಾಮ್ UPSC. ತುಂಬ ಜನ ಆರ್ಟ್ಸ್ ಸ್ಟೂಡೆಂಟ್ಸ್ ಅವರೇ UPSCನ ಬರೆಯೋದು. ಮತ್ತು ನಿಮಗೆ ಆರ್ಟ್ಸ್ ತಗೊಳೋದಕ್ಕೆ ನಿಮ್ಮ ಮಾರ್ಕ್ಸ್ ಕಡಿಮೆ ಆಗಿದೆ ಅಂತ ಹೇಳಿ ನೀವು ಆರ್ಟ್ಸ್ ತಗೊಳೋದಲ್ಲ. ನಿಮಗೆ ಆ ಒಂದು ಸಬ್ಜೆಕ್ಟ್ ಮೇಲೆ ಪ್ಯಾಷನ್ ಇರಬೇಕು ಮತ್ತು ಇಂಟ್ರೆಸ್ಟ್ ಇರಬೇಕು. ನೀವೇನಾದರೂ ಪೊಲಿಟಿಕ್ಸು ಮತ್ತು ಸೋಷಿಯಾಲಜಿ, ಜಿಯೋಗ್ರಫಿ ಇದ್ರ ಬಗ್ಗೆ ಎಲ್ಲ, ಹಿಸ್ಟ್ರಿ ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕು ಮತ್ತು ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಆರ್ಟ್ಸ್ ಸ್ಟ್ರೀಮ್ನ ಚೂಸ್ ಮಾಡ್ಬೋದು. ಇನ್ನು ಕಾಮರ್ಸ್ ಸ್ಟ್ರೀಮ್ ಬಗ್ಗೆ ಮಾತಾಡೋದಾದರೆ, ನೀವು ದುಡ್ಡು ಮಾಡ್ತಲೇ ಬೇರೆಯವ್ರ ದುಡ್ಡನ್ನ ಮ್ಯಾನೇಜ್ ಮಾಡುವಂತಹ ಒಂದು ನಿಮಗೆ ಕೆಲಸ ಸಿಗ್ಬೋದು. ಬ್ಯಾಂಕಿಂಗಲ್ಲಾಗಿರ್ಬೋದು, ಚಾರ್ಟೆಡ್ ಅಕೌಂಟೆಂಟು, ಈ ಥರ ತುಂಬ ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್ ಇದರಲ್ಲೂ ಕೂಡ ಇದ್ದಾವೆ. ನಿಮಗೆ ಇದರಲ್ಲಿ ಏನಾದರೂ ಮ್ಯಾಥ್ಸು ಸ್ವಲ್ಪ ನಿಮ್ಮದು ಚೆನ್ನಾಗಿದೆ, ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇದೆ ಮತ್ತು ಕಾಮರ್ಸಲ್ಲಿ ನೀವು ಮುಂದುವರಿಬೋದು. ಇನ್ನು ಸೈನ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಸೈನ್ಸು ತುಂಬ ಜನ ಅವ್ರ ಪೇರೆಂಟ್ಸಿಗೆ ಕೂಡ ಇರುತ್ತೆ, ಜಾಸ್ತಿ ಮಾರ್ಕ್ಸ್ ಬಂದಿದ ತಕ್ಷಣ ಸೈನ್ಸ್ ಸ್ಟ್ರೀಮ್ನ ಕೊಡಿಸ್ಬೇಕು, ಒಬ್ಬರು ಡಾಕ್ಟ್ರು ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಹೇಳಿ. ನಿಮ್ಮ ಮಾರ್ಕ್ಸಲ್ಲಿ ಯಾವುದು ಡಿಸೈಡ್ ಆಗೋದಿಲ್ಲ. ನೀವು 10th ಎಕ್ಸಾಮ್ ಹೆಂಗಾಗಿದೆ ಅಂತ ಹೇಳಿ ಗೊತ್ತಿರುತ್ತೆ. ಈ ಸಲ ಯಾವ ಥರ ಸ್ಟ್ರಿಕ್ಟ್ ಆಗಿತ್ತು, ಯಾವ ಥರ ಇತ್ತು ಅಂತೇಳಿ ನನಗೆ ಗೊತ್ತಿಲ್ಲ. ನಮಗೆಲ್ಲ ಆಗಬೇಕಾದ್ರೆ ತುಂಬ ನಮಗೆ ಗೊತ್ತಿದೆ ಯಾವ ಥರ 10th ಎಕ್ಸಾಮ್ಸ್ ನಡೀತವೆ ಅಂತ ಹೇಳಿ. ನೀವು ಮಾರ್ಕ್ಸ್ ಮೇಲೆ ಸೈನ್ಸ್ನ ಚೂಸ್ ಮಾಡೋದು, ಅಥವಾ ನನ್ನ ಮಾರ್ಕ್ಸ್ ಬಂದ್ಬಿಟ್ಟಿದೆ ಆದ್ದರಿಂದ ನಾನು ಸೈನ್ಸ್ ತಗೊಳ್ತೀನಿ, ಆ ಥರ ಹೋಗೋದಕ್ಕೆ ಹೋಗಬೇಡಿ. ಮತ್ತು ಬೇರೆಯವ್ರು ನಿಮಗೆ ಸಜೆಷನ್ ಕೊಟ್ಟರೆ ಅದನ್ನು ಸಜೆಷನ್ ಆಗಿ ತಗೊಳ್ಳಿ, ನೀವು ಅವರಿಂದ ಡಿಸಿಷನ್ ತಗೊಳಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಕೊನೆಯದಾಗಿ ಓದುವಂಥವ್ರು ನೀವೇ, ಅವರು ಸಜೆಷನ್ ಕೊಟ್ಟಿರೋರೆಲ್ಲ ಓದೋದಕ್ಕೆ ಬರೋದಿಲ್ಲ. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಮತ್ತು ನೀವು ಅದನ್ನು ಓದಬೇಕು ಅಂತ ಹೇಳಿ ಒಂದು ಪ್ಯಾಷನ್ ಇದೆ, ಅದನ್ನು ತಗೊಳ್ಳಿ. ಇನ್ನು ಸೈನ್ಸಲ್ಲಿ ಮಾತಾಡ್ಬೇಕಂತಂದರೆ 2 ಸ್ಟ್ರೀಮ್ ಇದೆ, PCMB, PCMCS. ನಾನು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ CS ಬಗ್ಗೆ ಹೇಳ್ತೀನಿ. CS ಅಲ್ಲಿ ನೀವು ಇದು ಒಂದು ಚೂಸ್ ಮಾಡಬೇಕಾದ್ರೆ ತುಂಬ ನೀವು ಯೋಚನೆ ಮಾಡಿ ಚೂಸ್ ಮಾಡಿ. ಯಾಕೆ ಅಂತ ಅಂದರೆ, ನೀವು ಬಯೋ ಚೂಸ್ ಮಾಡಿದ್ರೆ ನೀವು ಮೆಡಿಕಲ್ ಫೀಲ್ಡಿಗಾದರೂ ಹೋಗ್ಬೋದು ನೆಕ್ಸ್ಟು PU ಆದಮೇಲೆ. ಅದು ಬಿಟ್ಟು ನೀವು ಈ IT ಅಥವಾ ಟೆಕ್ನಾಲಜಿಕಲ್ ಫೀಲ್ಡ್ಸಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು. ಆದರೆ ನೀವು CS ತಗೊಂಡ್ರೆ ಏನು ಒಂದು ಡ್ರಾಬ್ಯಾಕ್ ಅಂತ ಅಂದರೆ, ನೀವು CS ಆದಮೇಲೆ ನೀವು ಮೆಡಿಕಲ್ ಫೀಲ್ಡ್ಸ್ಗೆ ನೀವು ಹೋಗೋದಕ್ಕಾಗೋದಿಲ್ಲ, ನೀವು ಈ ಒಂದು ಟೆಕ್ನಿಕಲ್ ಫೀಲ್ಡಲ್ಲೇ ಮುಂದುವರಿಬೇಕಾಗುತ್ತೆ. ಆದ್ದರಿಂದ CS ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ಟೆಕ್ನಾಲಜಿ ಬಗ್ಗೆ, ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ತಗೊಳ್ಳಿ. ಮತ್ತು ಇದರಲ್ಲಿ ಇನ್ನೊಂದು ಈಗೀಗ ಡಿಸ್ಅಡ್ವಾಂಟೇಜಸ್ ಕಾಣಿಸ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಈಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಎಷ್ಟೋ ಜನದ ITಯಲ್ಲಿ ಕೆಲಸ ಹೋಗಿದೆ. ತುಂಬ ಕೆಲಸನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಮಾಡ್ತಾ ಇದೆ, ತುಂಬ ಜನದ ಕೆಲಸ ಹೋಗಿದೆ ಅಂತ ಹೇಳಿ. ಇಂಜಿನಿಯರಿಂಗು ಇದಕ್ಕೆಲ್ಲ ಒಂದು ಏನು ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ನೀವು ಇದನ್ನು ಸ್ವಲ್ಪ ರಿಸರ್ಚ್ ಮಾಡಿ ತಿಳ್ಕೊಂಡು CSನ ನೀವು ಚೂಸ್ ಮಾಡ್ಬೋದು. ಇನ್ನು ಬಯೋಲಜಿಯಲ್ಲಿ ನಿಮಗೆ ಬಯೋ ಅಲ್ಲಿ ಇಂಟ್ರೆಸ್ಟ್ ಇದೆ ಮತ್ತು ಇದರಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲ ಇರುತ್ತೆ. ನೆಕ್ಸ್ಟು ನೀವು 10th ಆದಮೇಲೆ ಈ ಯಾವುದಾದ್ರೂ ಒಂದು ಬೇಸಿಸ್ ಮೇಲೆ ನೀವು ಮೆಡಿಕಲ್ಲು ಅಥವಾ ಬೇರೆ ಇಂಜಿನಿಯರಿಂಗು ಇದನ್ನು ನೀವು ಚೂಸ್ ಮಾಡ್ಕೋಬೋದು. ಇದಾಗಿತ್ತು 10th ಆದಮೇಲೆ PUಲಿ ಏನೇನ ಚೂಸ್ ಮಾಡ್ಬೋದು ಅಂತ ಹೇಳಿ. ಇದು PU ಬಿಟ್ಟು 10th ಆದಮೇಲೆ ಇನ್ನೂ ಬೇರೆ ಬೇರೆ ಪ್ರೊಫೆಷ್ನಲ್ಸ್ ಕೋರ್ಸಸ್ ಕೂಡ ಇದ್ದಾವೆ. ಡಿಪ್ಲೊಮೊ ಆಗಿರ್ಬೋದು, ಡಿಪ್ಲೊಮೊ ಕೂಡ ಈಗ ಈಕ್ವಲಿ PU ಥರನೇ ಡಿಪ್ಲೊಮೊ ಕೂಡ ಹೌದು. ಇದರಲ್ಲಿ ಡಿಪ್ಲೊಮೊದಲ್ಲೂ ಬೇರೆ ಬೇರೆ ಕೋರ್ಸಸ್ ಇದ್ದಾವೆ, ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು. ಏನಾದರೂ ನಿಮಗೆ ಬೇಗ ಕೆಲಸ ಬೇಕು ಅಂತ ಅಂದರೆ
ಅದು ಬಿಟ್ಟು ಐ ಟಿ ಐಯಲ್ಲೂ ಕೂಡ ನಿಮಗೆ ಬೇಗ ಕೆಲಸ ಸಿಗೋ ಚಾನ್ಸಸ್ ಇದೆ, ಮತ್ತು ಓದೋದು ಸ್ವಲ್ಪ ಕಡಿಮೆ ಇರುತ್ತೆ. ಈ ಥರ ಏನಾದರೂ ನಿಮ್ಮದು ಮೆಂಟಾಲಿಟಿ ಇದ್ದರೆ ನೀವು ಈ ಸ್ಟ್ರೀಮ್ಸ್ನ ನೀವು ಚೂಸ್ ಮಾಡ್ಬೋದು. ಇದಿಷ್ಟಾಗಿತ್ತು 10th ಆದಮೇಲೆ ಪಿ ಯುಲಿ ಏನೇನ ನಾವು ಚೂಸ್ ಮಾಡ್ಬೋದು ಅಂತ ಹೇಳಿ ಒಂದು ನನ್ನ ಸಜೆಷನ್ನು. ನಾನು ಕೊನೆಯದಾಗಿ ಹೇಳುವಂಥದ್ದು ಏನು ಅಂತ ಅಂದರೆ, ನನ್ನ ಒಂದು ಐಡಿಯಾನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಸ್ವಲ್ಪ ನಾಲೆಡ್ಜ್ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ನೀವು ಒಂದು ಪರ್ಟಿಕ್ಯುಲರ್ ಆಗಿ ಯಾವುದನ್ನ ಚೂಸ್ ಮಾಡಬೇಕು ಅಂತ ಹೇಳಿ ನಿಮ್ಮ ಮೈಂಡಲ್ಲಿ ಒಂದು ಇರುತ್ತೆ. ಅದ್ರ ಬಗ್ಗೆ ನೀವು ತುಂಬ ಚೆನ್ನಾಗಿ ತಿಳ್ಕೊಂಡು ನೀವು ಅದಕ್ಕೆ ಜಾಯಿನ್ ಆಗಿ, ಮತ್ತು ನಿಮ್ಮ ಇಂಟ್ರೆಸ್ಟ್ ಯಾವುದ್ರಲ್ಲಿದೆ, ನಿಮ್ಮ ಪ್ಯಾಷನ್ ಯಾವುದ್ರಲ್ಲಿದೆ, ನನಗೇನು ಕಷ್ಟ ಆಗೋದಿಲ್ಲ, ನನಗೆ ಇದು ಇಷ್ಟಪಟ್ಟು ಮಾಡ್ತೀನಿ ಅನ್ನೋದು ಇದ್ದರೆ ಮಾತ್ರ ಅದನ್ನು ನೀವು ಚೂಸ್ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.